ನೀನು ಹೊಡಿತೀಯ ಅವನು ಇದು ನಡೆದಿರುವಂತಹ ಗಲಾಟೆ ಗಮನಿಸಿದೆ. ಜನವರಿ 19ರಂದು ನಡೆದಿರುವಂತಹ ಗಲಾಟೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೆದಿರುವಂತಹ ಶಾಸಕರಿಬ್ಬರ ನಡುವೆ ನಡೆದಂತಹ ಗಲಾಟೆ. ಈ ಸಂದರ್ಭದಲ್ಲಿ ಭೀಮಾ ನಾಯ್ಕ್ ಕೂಡ ಅಲ್ಲೇ ಇದ್ರು ಅನ್ನೋದನ್ನ ಈಗಾಗಲೇ ನೋಡಿದ್ವಿ ನಾವು. ಅಂದ್ರೆ ಅವರ ಮಾತುಗಳಲ್ಲಿ ಮೊನ್ನೆಯಿಂದಲೂ ಕೂಡ ಕೇಳಿದ್ವಿ. ಆದ್ರೆ ಈಗ ಈ ಒಂದು ಗಲಾಟೆ ಬೇರೆ ಬೇರೆ ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ. ಇಲ್ಲಿಯವರೆಗೂ ಹೇಳಿದಂತಹ ಒಂದು ಕಥೆನೇ ಬೇರೆ, ಈಗ ಈ ಒಂದು ಕಥೆಯಲ್ಲಿ ಇರುವಂತಹ ಒಂದು ಟ್ವಿಸ್ಟೇ ಬೇರೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಈ ಗಲಾಟೆ ಯಾಕೆ ನಡೀತು, ಯಾವ ಕಾರಣಕ್ಕಾಗಿ ನಡೀತು, ಯಾರಿಂದ ಆರಂಭ ಆಯ್ತು, ಏನೇನು ಆಯ್ತು ಅನ್ನೋದನ್ನ ಹೇಳುವಂತಹ ಪ್ರಯತ್ನ. ಆದ್ರೆ ಈಗ ಈ ಒಂದು ವಿಜುವಲ್ ಮೂಲಕ, ಅದರಲ್ಲೂ ಕೂಡ 5 ಸೆಕೆಂಡ್ ನ ವಿಜುವಲ್ ಮೂಲಕ ಬೇರೆಯದ್ದೇ ಕಥೆಯನ್ನ ಹೇಳುವಂತಹ ಪ್ರಯತ್ನ ಆಗಿದೆ. ಈಗಾಗಲೇ ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನ ಕೂಡ ಮಾಡಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಈಗಾಗಲೇ ಈ ಒಂದು ವಿಜುವಲ್ ಅನ್ನ ನೀಡುವುದರ ಮೂಲಕ ಕೋರ್ಟ್ಗೆ ನನ್ನದೇನು ತಪ್ಪಿಲ್ಲ, ಇಲ್ಲಿ ಮಾಡಿರುವಂತಹ ತಪ್ಪು ಆನಂದ್ ಸಿಂಗ್ ಅವರು ನನ್ನ ಕೊರಳ ಪಟ್ಟಿಯನ್ನು ಅವರೇ ಮೊದಲು ಹಿಡಿದಿದ್ದು ಅನ್ನುವಂತನ್ನ ಹೇಳುವಂತಹ ಪ್ರಯತ್ನ. ಆದ್ರೆ ರಾಜಕೀಯ ಕಾರಣಕ್ಕಾಗಿ ಇಲ್ಲಿ ಗಲಾಟೆ ನಡೆದಿಲ್ಲ, ಕ್ಷೇತ್ರದ ವಿಚಾರಕ್ಕಾಗಿ ಗಲಾಟೆ ನಡೆದಿಲ್ಲ, ಆಪರೇಷನ್ ಕಮಲದ ವಿಚಾರವಾಗಿ ಇಲ್ಲಿ ಗಲಾಟೆ ನಡೆದಿಲ್ಲ. ಈ ಒಂದು ಆಡಿಯೋದಲ್ಲಿ ಗಮನಿಸಬಹುದು ಒಂದು ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ ಅನ್ನೋದು. ಎಲ್ಲ ಬಾಟಲ್ ಬಡಿದಾಟಕ್ಕೆ ಶಾಸಕ ಭೀಮಾ ನಾಯ್ಕ್ ಕಾರಣನ? ಹಗರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕಾಗಿ ಕೈ ಶಾಸಕರ ನಡುವೆ ಗಲಾಟೆ ನಡೆಯಿತಾ? ಬೇರೆ ಅಭ್ಯರ್ಥಿಯನ್ನ ನಿಲ್ಲಿಸೋಕೆ ಹಾಗಾದ್ರೆ ಆನಂದ್ ಸಿಂಗ್ ಇಲ್ಲಿ ರೆಡಿ ಆಗಿದ್ರ ಅನ್ನುವ ಪ್ರಶ್ನೆ ಕೂಡ ಹೇಳುತ್ತೆ. ಬಾಟಲ್ ಬಡಿದಾಟಕ್ಕೆ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹಗರಿಬೊಮ್ಮನಹಳ್ಳಿಗೆ ಮಹಿಳೆಯನ್ನ ನಿಲ್ಲಿಸೋಕೆ ಸಿದ್ಧತೆಯನ್ನ ಪ್ಲಾನ್ ಅನ್ನ ಆನಂದ್ ಸಿಂಗ್ ಅವರು ಮಾಡಿಕೊಂಡಿದ್ರು. ತಮ್ಮ ಸಂಬಂಧಿಕ ಮಹಿಳೆ ಪರ ನಿಂತಿದ್ರು ಆನಂದ್ ಸಿಂಗ್ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಇದೇ ಕಾರಣಕ್ಕಾಗಿ ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ನಡುವೆ ವೈಮನಸ್ಸು ಕೂಡ ಉಂಟಾಗಿತ್ತು. ಹಗರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಒಬ್ಬ ಮಹಿಳೆಯನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮಾಡಿಕೊಂಡಿದ್ರಂತೆ. ತಮ್ಮ ಸಂಬಂಧಿಕರ ಪರ ಒಬ್ಬ ಮಹಿಳೆಯನ್ನ ಆನಂದ್ ಸಿಂಗ್ ಅವರು ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವ ನಿಟ್ಟಿನಲ್ಲೇ ಆಕೆಯ ಪರ ನಿಂತಿದ್ರು. ಅದೇ ಕಾರಣಕ್ಕಾಗಿ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಹಾಗೆಯೇ ವಿಜಯನಗರ ಶಾಸಕ ಆನಂದ್ ಸಿಂಗ್ ನಡುವೆ ವೈಮನಸ್ಸು ಕೂಡ ಉಂಟಾಗಿತ್ತು ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಈ ಇಬ್ಬರು ಶಾಸಕರ ಗಲಾಟೆ ಪಡ್ಕೊಂಡಿತ್ತು. ಆದ್ರೆ ಈಗ ಈ ಒಂದು ವಿಜುವಲ್ ನೀವು ನೋಡಿದ್ರೆ ಬೇರೆಯದ್ದೇ ಆಯಾಮವನ್ನ ಕೊಡ್ತಾ ಇದೆ, ಬೇರೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಏನಾಗಿದೆ ಅದರಲ್ಲಿ? ಈಗಾಗಲೇ ಅದರಲ್ಲಿ ಕೊರಳ ಪಟ್ಟಿಯನ್ನು ಹಿಡಿದಿರುವಂತಹ ದೃಶ್ಯ. ಆನಂದ್ ಸಿಂಗ್ ಅವರೇ ಮೊದಲಿಗೆ ಗಲಾಟೆಗೆ ಕಾರಣರಾಗ್ತಾ ಇದೆ. ಒಬ್ಬ ಹೆಣ್ಣಿನ ವಿಚಾರ ಅಲ್ಲಿ ಪ್ರಸ್ತಾಪ ಆಗತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾನು ವಿಜುವಲ್ಸ್ ನೋಡಿಲ್ಲ, ಆ ಸ್ಥಳದಲ್ಲಿ ನಾನು ಇರ್ಲೂ ಇಲ್ಲ. ಸೊ ಅದು ಏನು ಈಗಾಗಲೇ ನ್ಯಾಯಾಲಯದಲ್ಲಿ ಇಬ್ರು ಕೂಡ ಕೇಸ್ ಹಾಕೊಂಡು ನಡೆಸ್ತಾ ಇದ್ದಾರೆ. ಸೊ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತಗೊಳುತ್ತೆ. ಅವತ್ತಿನ ಸಂದರ್ಭದಲ್ಲಿ ಏನು ಗಲಾಟೆ ಆಯ್ತು, ಯಾವ ಕಾರಣಕ್ಕಾಗಿತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಹೋಗಿ ಅಲ್ಲಿ ಮಾತನಾಡಿಸಿದ್ದಾರೆ, ಎಲ್ಲವನ್ನ ಕೇಳಿ ತಿಳ್ಕೊಂಡಿದ್ದಾರೆ, ಏನೇನಾಯ್ತು ಅನ್ನುವಂಥದ್ದನ್ನ ಕೂಡ ಮಾತನಾಡಿಸಿದ್ದಾರೆ. ಈ ಯಾವುದೇ ವಿಚಾರಗಳು ಅಥವಾ ಕಂಪ್ಲಿ ಗಣೇಶ್ ಫಸ್ಟ್ ಮಾಡಿಲ್ಲ, ಆನಂದ್ ಸಿಂಗ್ ಅವರೇ ಈ ರೀತಿಯಾದಂತಹ ಪ್ರಯತ್ನ ಮಾಡಿದ್ರು, ಯಾವ ವಿಚಾರಗಳು ಪ್ರಸ್ತಾಪ ಆಗ್ಲಿಲ್ವಾ ಆ ಸಂದರ್ಭದಲ್ಲಿ? ಇಲ್ಲ, ಅದೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು, ಪೊಲೀಸ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಏನಾಗಿದೆ ಏನಾಗಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ಹೋಗಿ ನೋಡಿದೀನಿ, ಅಷ್ಟು ಬಿಟ್ರೆ ಬೇರೆ ಏನು ಮಾಹಿತಿ ಇಲ್ಲ. ಮೀಟಿಂಗ್ ಅಲ್ಲಿ ನೀವಿರ್ಲಿಲ್ಲ, ಯಾಕಂದ್ರೆ ಎಲ್ಲರನ್ನ ಕೂರಿಸ್ಕೊಂಡು ಸಭೆಯನ್ನ ಕೂಡ ಮಾಡ್ಲಾಯ್ತು ನೆಕ್ಸ್ಟ್ ಡೇನೆ. ಇಲ್ಲ, ನೆಕ್ಸ್ಟ್ ಡೇ ಮೀಟಿಂಗ್ ಇಲ್ಲ, ಮೀಟಿಂಗ್ ಏನು ಮಾಡಿಲ್ಲ, ಯಾರು ಮೀಟಿಂಗ್ ಏನು ಮಾಡಿಲ್ಲ. ನಮ್ಮ ಪಕ್ಷದ ನಾಯಕರುಗಳು ಸಭೆ ಮಾಡಿದ್ದಾರೆ, ಅದು ಅಷ್ಟು ಅವ್ರಿಗೆ ಅದು ಬಿಟ್ರೆ ಬೇರೆ ಯಾವ್ದು
ಇವ್ರ ಜೊತೆ ಕೂತ್ಕೊಂಡು ಯಾರು ಮೀಟಿಂಗ್ ಮಾಡಿಲ್ಲ. ಗಣೇಶ್ ಅವ್ರ ಜೊತೆ ಆಗ್ಲಿ ಅಥವಾ ಆನಂದ್ ಸಿಂಗ್ ಅವ್ರ ಜೊತೆ ಆಗ್ಲಿ ಏನು ಮಾತಾಡಿಲ್ಲ. ಅಂದ್ರೆ ಈಗ ಎಲ್ಲರನ್ನ ಮಾತನಾಡಿಸಲಾಯ್ತು. ಅವತ್ತಿನ ದಿನ ಭೀಮಾ ನಾಯ್ಕ ಅವರನ್ನ ಕೂಡ ಡಿ ಕೆ ಶಿವಕುಮಾರ್ ಕರ್ಕೊಂಡು ಬಂದು ಅವ್ರನ್ನ ಏನು ಗಲಾಟನೆ ಆಗಿಲ್ಲ, ಆನಂದ್ ಸಿಂಗ್ ಮದುವೆಗೆ ಹೋಗಿದ್ದಾರೆ ಅಂತ ಹೇಳುವಂತಹ ಪ್ರಯತ್ನಗಳನ್ನ ಮಾಡಲಾಯ್ತು. ಆಗದೇ ಇರುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಆಯ್ತು. ಒಂದು ಹೆಣ್ಣಿನ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದು ಇಲ್ಲಿಯವರೆಗೂ ಕೂಡ ಹಾಗಾದ್ರೆ ಯಾರಿಗೂ ಗೊತ್ತಾಗ್ಲೇ ಇಲ್ವಾ ಅಂತ? ಅದು ನೀವ್ ಹೇಳ್ತಾ ಇದೀರಿ ಹೆಣ್ಣೋ ಮಣ್ಣೋ ಮಣ್ಣೋ ಅಂತ ನಮಗ್ ಗೊತ್ತಿಲ್ಲ. ಅಲ್ಲ, ಅಲ್ಲಿನ ಮಾತಲ್ಲಿ ಆಡಿಯೋವನ್ನ ನೀವು ಕೇಳ್ಕೋದಾಗುತ್ತೆ. ಬೇಕಾದ್ರೆ ಇನ್ನೊಂದ್ಸಲ ನಿಮ್ಗೆ ಕೇಳಿಸುವ ಪ್ರಯತ್ನ ಮಾಡ್ತೀನಿ. ಬೇಕಾದ್ರೆ ಆಡಿಯೋವನ್ನ ನೀವು ಕೇಳಬಹುದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಅವರವರು ಮಾಡ್ಕೊಂಡಿರ್ತಕ್ಕಂಥ ವೈಯಕ್ತಿಕವಾದಂತದ್ದು. ಇದು ಪಕ್ಷಕ್ಕೂ ನಮಗೂ ಅಥವಾ ಯಾರಿಗೂ ನಾಯಕರುಗಳಿಗೂ ಸಂಬಂಧ ಇಲ್ಲತಕ್ಕಂಥದ್ದು. ಪಕ್ಷದಲ್ಲೇ ಇರುವವರು ಈ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಸಾರ್ಟ್ಗೆ ಹೋಗಿರೋದು ಅವತ್ತು. ಅದ್ರ ಬಗ್ಗೆ ಈಗಾಗಲೇ ಪಕ್ಷ ಎನ್ಕ್ವೈರಿ ಮಾಡ್ತಾ ಇದೆ, ಯಾರು ಸರಿ ಯಾರು ತಪ್ಪು ಅಂತ ಹೇಳಿ. ಅದಕ್ಕೆ ಮಾನ್ಯ ಅಧ್ಯಕ್ಷರು ಅದಕ್ಕೆ ಒಂದು ಸಮಿತಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಅದನ್ನ ಏನ್ ಹೇಳ್ಬೇಕು ಅಂತ ಹೇಳಿ ತಿಳಿಸ್ತಾರೆ. ಸೊ ಆಗ ಎಲ್ಲವೂ ಕೂಡ ಹೊರ ಬರ್ತದೆ. ಇವ್ರಿಗೂ ಒಂದು ಅವಕಾಶ ಇರ್ತದೆ, ಅವ್ರಿಗೂ ಒಂದು ಅವಕಾಶ ಇರ್ತದೆ. ಯಾರು ಏನಾದ್ರು ಹೇಳೋರಿದ್ರೆ ಅದನ್ನು ಕೂಡ ಹೇಳಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಹಾಗಾಗಿ ಈಗ ಪಕ್ಷ ಯಾರನ್ನು ಕೂಡ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಡಿ ಕೆ ಸುರೇಶ್ ಅವರು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ ಹಳಕಟ್ಟಿ ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಎಲ್ರಿಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಸಭೆಯನ್ನ ಮಾಡಲಾಗಿತ್ತು ಅಂತಾರೆ, ಮಾಡಲಾಗಿಲ್ಲ ಅಂತ ಹೇಳ್ತಾರೆ, ನಾವು ಹೋಗಿ ನೋಡ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಆಗ್ತಾನೆ ಹೋಯ್ತಾ ಹೇಗೆ ಅಂತ ಹೇಳಿ? ನಿಜಕ್ಕೂ ನವಿತಾ ಅಂತ ಒಂದು ಬೆಳವಣಿಗೆ ಕೂಡ ಸಾಕಷ್ಟು ಒಂದು ಕಾಂಗ್ರೆಸ್ ನಲ್ಲಿ ನಡೀತು ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ಘಟನೆ ಜನವರಿ 19 ರಾತ್ರಿ ಈ ಒಂದು ಘಟನೆ ಏನಾಗುತ್ತೆ, ಘಟನೆ ಆದ ಬಳಿಕ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ನೀಡಿರ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಶಾಸಕರು ನೀಡಿರ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ವಿಚಾರವನ್ನ ಇಲ್ಲಿಗೆ ಸಮಾಪ್ತಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಿದ್ರ ಅಂತ. ಅದಕ್ಕಾಗಿನೇ ಇದುವರೆಗೂ ಕೂಡ ನೋಡಿ, ನಾವು 5 ಸೆಕೆಂಡ್ ಈ ವಿಜುವಲ್ ಏನಿದೆ ಇದು ಮೊಬೈಲ್ ವಿಜುವಲ್ ಆಗಿರುತ್ತೆ. ಯಾಕಂದ್ರೆ ಈಗಲ್ಟನ್ ರೆಸಾರ್ಟ್ ಬಹಳ ದೊಡ್ಡದಾಗಿರ್ತಕ್ಕಂಥ ರೆಸಾರ್ಟ್ ಆಗಿರುತ್ತೆ ಮತ್ತು ಸುತ್ತಮುತ್ತವಾಗಿರ್ತಕ್ಕಂಥ ಕಾಂಪೌಂಡ್ ಇಂದ ಹಿಡಿದು ಕಾಂಪೌಂಡ್ ಗೇಟ್ ಇಂದ ಹಿಡಿದು ಸಾಕಷ್ಟು ಸಿಸಿ ಕ್ಯಾಮ್ರಾಗಳನ್ನ ಅಲ್ಲಿ ಅಳವಡಿಸಲಾಗಿರುತ್ತೆ. ಆದ್ರೆ ಯಾವ ಕ್ಯಾಮ್ರಾ ಫುಟೇಜ್ ಕೂಡ ಇದುವರೆಗೂ ಸಿಗಲ್ಲ. ಆದ್ರೆ ಮೊಬೈಲ್ ಅಲ್ಲಿ ಮಾತ್ರ ಸೆರೆ ಹಿಡಿದಿರತಕ್ಕಂತಹ 5 ಸೆಕೆಂಡ್ ವಿಜುವಲ್ ಸಿಗುತ್ತೆ ಅಂತಂದ್ರೆ ಅಲ್ಲಿ ಸಿಸಿಟಿವಿ ಇರತಕ್ಕಂತಹ ಒಂದು ವಿಜುವಲ್ ಏನಾಯ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಅನುಮಾನ ಮೂಡುತ್ತೆ ಮತ್ತು ಸಾಕಷ್ಟು ಪ್ರಶ್ನೆ ಇಡುತ್ತೆ. ಹೀಗಾಗಿನೇ ಕೂಡ ಅಂದ್ರೆ ಗಲಾಟೆ ಮಾಡಿರ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ಗೊತ್ತಿತ್ತು. ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರಕ್ಕಾಗಿರ್ಬೋದು, ಕಾಂಗ್ರೆಸ್ಗಾಗಿರ್ಬೋದು ಸಾಕಷ್ಟು ಮುಜುಗರ ಉಂಟಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಇರತಕ್ಕಂಥ ಸಿಸಿ ಫುಟೇಜ್ ಇರತಕ್ಕಂತಹ ಎಲ್ಲ ದೃಶ್ಯಗಳನ್ನ ನಾಶ ಮಾಡಿದ್ರ ಅಂತಕ್ಕಂಥದ್ದು, ಅಥವಾ ಆ ಒಂದು ಈಗಲ್ಟನ್ ರೆಸಾರ್ಟ್ ಮಾಲೀಕರ ಮೇಲೆ ಒಂದು ಒತ್ತಡ ತಂದು ಅದು ಯಾರಿಗೂ ಕೊಡಬಾರ್ದು ಅಂತಕ್ಕಂಥ ಒಂದು ಸೂಚನೆ ಏನಾದ್ರು ಕಾಂಗ್ರೆಸ್ ಮುಖಂಡರು ಕೊಟ್ರ ಅಂತಕ್ಕಂಥದ್ದು. ಅಂದ್ರೆ 20ರ ಬಳಿಕ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆನಂದ್ ಸಿಂಗ್ ಅವರು ಮುಂಬೈ ತಮ್ಮ ಸಂಬಂಧಿ ಮದುವೆಗೆ ಹೋದ್ರು ಅಂತಕ್ಕಂಥದ್ದು. DCM ಪರಮೇಶ್ವರ್ ಹೇಳ್ತಾರೆ ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ, ನಾನೀಗ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಗೃಹ ಸಚಿವರು ಅಂದ್ರೆ ಎಲ್ಲ ಗುಪ್ತಚರ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲವೂ ಕೂಡ ತಮ್ಮ ಕೈಲಿ ಇಟ್ಕೊಂಡಿರ್ತಕ್ಕಂತಹ ಗೃಹ ಸಚಿವ MB ಪಾಟೀಲ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂತ ಯಾವುದೇ ಹೊಡೆದಾಟಗಳು ರೆಸಾರ್ಟ್ ಅಲ್ಲಿ ನಡೆದಿಲ್ಲ ಅಂತಕ್ಕಂಥ ಒಂದು ಕಡಾಖಂಡಿತವಾಗಿರ್ತಕ್ಕಂಥ ಮಾತನ್ನ MB ಪಾಟೀಲ್ ಅವರು ಹೇಳ್ತಾರೆ. ಆದ್ರೆ ಇಷ್ಟೆಲ್ಲ ಆದ ಬಳಿಕ